ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. 48 ದಿವಸಗಳ ಕಾಲ ನಡೆಯುವ ಕನಕಾಭಿಷೇಕ ಸೇವೆಯ ಬಗ್ಗೆ ಸಂಪೂರ್ಣವಾದ ಆಮೂಲಾಗ್ರವಾದ ವಿಚಾರವನ್ನು ಇವತ್ತಿನ ದಿವಸ ಇಲ್ಲಿ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ಸಮಸ್ಯೆಗಳಿರುತ್ತೆ. ಇರುವಂತಹ ಎಲ್ಲ ಸಂಪಾದನೆಯನ್ನು ಯಾರಿಗೋ ಕೊಟ್ಟು ಹಣವನ್ನು ಕಳೆದುಕೊಂಡಿರ್ತಾರೆ, ಅಥವಾ ಇನ್ನು ಕೆಲವರಿಗೆ ಸಂಪಾದನೆಯೇ ಇರೋದಿಲ್ಲ, ಮತ್ತು ಕೆಲವರಿಗೆ ಸಂಪಾದನೆ ಇರುತ್ತೆ ಆದರೆ ಅದು ಸಾಲುತ್ತಾ ಇರೋದಿಲ್ಲ, ಮತ್ತು ಕೆಲವರಿಗೆ ಸಂಪಾದನೆ ಇರುತ್ತೆ ಆದರೆ ನೆಮ್ಮದಿ ಇರೋದಿಲ್ಲ, ಅಥವಾ ಇನ್ನು ಕೆಲವರಿಗೆ ಪರಿಸರ ಸರಿ ಇರೋದಿಲ್ಲ, ಅಥವಾ ತಾವು ಕೆಲಸ ಮಾಡ್ತಾ ಇರುವಂತಹ ಒಂದು ಸ್ಥಳದಲ್ಲಿ ಬೇರೆಯವರಿಂದ ಉಪದ್ರವಗಳನ್ನು ಅನುಭವಿಸ್ತಾ ಇರ್ತಾರೆ. ಇದು ಒಂದು ಭಾಗದಲ್ಲಿ. ಆದರೆ ಇನ್ನು ಕೆಲವರಿಗೆ ವಿವಾಹದಲ್ಲಿ ಸಮಸ್ಯೆಗಳಿರುತ್ತೆ, ವಿವಾಹವಾದ ಮೇಲೆ ಇನ್ನು ಕೆಲವರಿಗೆ ಸಮಸ್ಯೆಗಳಿರುತ್ತೆ. ಹೀಗೆ ಆ ಸಮಸ್ಯೆಗಳಿಗೆಲ್ಲ ಮೂಲ ಕಾರಣ ಏನು ಅಂತಂದರೆ, ನಾವು ಹಿಂದೆ ಏನೋ ಒಂದು ಪಾಪ ಕರ್ಮವನ್ನು ಮಾಡಿರ್ತೀವಿ, ಅದು ಈಗ ಅದು ಮರವಾಗಿ ಗಿಡವಾಗಿ ಫಲವನ್ನು ನೀಡಿ ಅನುಭವಿಸುವಂತೆ ಅದು ಮಾಡ್ತಾ ಇರುತ್ತೆ. ಅಂದರೆ ನಾವು ಹಿಂದೆ ಮಾಡಿರುವಂಥದ್ದು ಏನೋ ಒಂದು ಕರ್ಮ ನಮ್ಮನ್ನು ಬಾಧಿಸ್ತಾ ಇರುತ್ತೆ. ಇದು ಒಂದು ಹಂತದಲ್ಲಿ. ಆದರೆ ಮತ್ತೊಂದು ಹಂತದಲ್ಲಿ ನಾವು ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗದೆ ನಾವು ಜೀವನದಲ್ಲಿ ಹೆಜ್ಜೆಗಳನ್ನು ಮುಂದೆ ಇಡ್ತಾ ಇರ್ತೀವಿ. ಆದ್ದರಿಂದಲೂ ಕೂಡ ಇಂಥ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ. ಈ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ಕೆಲವರು ಹೋಮ ಹವನಗಳಲ್ಲಿ ಭಾಗವಹಿಸ್ತಾರೆ, ಗುಡಿ ಗೋಪುರಗಳಿಗೆ ಹೋಗಿ ಅಲ್ಲಿ ಬೇಡಿಕೊಳ್ತಾರೆ, ಅಥವಾ ಮನೆಯಲ್ಲೇ ಸೇವೆಗಳನ್ನು ಮಾಡ್ತಾರೆ. ಆದರೆ ಇದು ಯಾವುದೇ ಸೇವೆಗಳನ್ನು ಮಾಡಿದ್ರೂ ಕೂಡ ಅವರಿಗೆ ಮನಸ್ಸಿನಲ್ಲಿ ವಿಕ್ಷಿಪ್ತತೆ ಇರುತ್ತೆ. ಅವರಿಗೆ ಅನ್ನಿಸ್ತಾ ಇರುತ್ತೆ, ಹೌದು ನಾನು ಮಾಡ್ತಾ ಇರುವಂಥದ್ದು ಅದು ದೇವರಿಗೆ ಮುಟ್ಟುತ್ತಾ ಇಲ್ಲ, ತಲುಪ್ತಾ ಇಲ್ಲ, ಯಾಕೆಂದರೆ ನನ್ನಲ್ಲಿ ಶ್ರದ್ಧೆ ಇಲ್ಲ, ಅಥವಾ ಅದರಲ್ಲಿ ಒಂದು ನಿಷ್ಠೆಯೂ ನನಗಿಲ್ಲ, ಅಥವಾ ಅದರಲ್ಲೊಂದು ನೈರಂತರ್ಯವೂ ಕೂಡ ಇಲ್ಲ ಅನ್ನುವಂತಹ ಭಾವ ಅವರಲ್ಲೇ ಇರುತ್ತೆ. ಈ ಎಲ್ಲ ದೃಷ್ಟಿಯಿಂದ ನಾವೊಂದು ಹೊಸ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ಇದು ಕನಕಾಭಿಷೇಕ ಸೇವೆ ಅಂತ ಇದರ ಹೆಸರು. ವಾಸ್ತವವಾಗಿ ಕನಕಾಭಿಷೇಕ ಸೇವೆ ಅಂತಂದರೆ ನೀವು ಅಂದ್ಕೊಂಡಿರೋದು ಸುವರ್ಣ ನಾಣ್ಯಗಳಿಂದ ದೇವರಿಗೆ ಅಭಿಷೇಕ ಮಾಡ್ತಾರೆ. ನೀವು ಗುಡಿ ಗೋಪುರಗಳಲ್ಲಿ ನೀವು ಕನಕಾಭಿಷೇಕ ಸೇವೆ ಅಂತಲೂ ಕೂಡ ನೀವು ಕೊಟ್ಟಿರ್ತೀರಿ. ಆದರೂ ಕೂಡ ಸಮಸ್ಯೆಗಳು ಹಾಗೆ ಉಳಿದುಕೊಳ್ಳುತ್ತವೆ, ಸಮಸ್ಯೆ ಪರಿಹಾರ ಆಗಿರಲ್ಲ. ಅದಕ್ಕೆ ನಾವಿಲ್ಲಿ ಒಂದು ಅಪರೂಪವಾದ ಇದಂ ಪ್ರಥಮತೆಯ ಇದೊಂದು ಕನಕಾಭಿಷೇಕ ಸೇವೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಒಂದು ದಿವಸ ನಡೆಯೋದಲ್ಲ, ಇದು 48 ದಿವಸಗಳ ಕಾಲ ಬಿಡದೆ ಅವಿಚ್ಛಿನ್ನವಾಗಿ ನಡೆಯುತ್ತೆ. ಹಾಗೂ ಇದು ಕನಕಾಭಿಷೇಕ ಸೇವೆ ಅಂದರೆ ಕೇವಲ ನಾಣ್ಯಗಳಿಂದ ನಾವು ಭಗವಂತನ ಮೇಲೆ ಸಮರ್ಪಣೆ ಮಾಡಿಬಿಡೋದು ಅಷ್ಟೇ ಅಲ್ಲ. ನಿಮ್ಮ ಉದ್ದೇಶ, ನಿಮ್ಮ ಗೋತ್ರ, ನಿಮ್ಮ ಸ್ವರೂಪ ಎಲ್ಲವನ್ನೂ ಕೂಡ ದೇವರಲ್ಲಿ ಸಮರ್ಪಣೆ ಮಾಡಿ ನಾವು ಕನಕಾಭಿಷೇಕ ಸೇವೆಯನ್ನು ಮಾಡಿ, ಇಂತಹ ಸಮಸ್ಯೆ ಇದೆ ಇದನ್ನು ನೀನು ಪರಿಹರಿಸು ಎಂಬುದಾಗಿ 48 ದಿವಸಗಳ ಕಾಲವೂ ಕೂಡ ಇದು ಪ್ರಾರ್ಥನೆ ಮಾಡುವಂತಹ ಇದೊಂದು ಭಕ್ತನ ಭಕ್ತಿಯ ದಾಸ್ಯಭಾವ. ಇದು ಈ ಕನಕಾಭಿಷೇಕ ಸೇವೆಯನ್ನು ಮಾಡುವುದರ ಜೊತೆಯಲ್ಲಿ ಇದೊಂದು ಬಾಹ್ಯವಾದ ಕರ್ಮ ಅಂತ ಅನ್ನಿಸಬಾರದು ಅನ್ನುವಂತಹ ದೃಷ್ಟಿಯಿಂದ ಅಂತರಂಗದಲ್ಲಿ ನಮ್ಮ ಮನಸ್ಸನ್ನೇ ನಾವು ಚೇಂಜ್ ಮಾಡಿಕೊಳ್ಳುವಂತಹ ಪ್ರಸಂಗಗಳು ತುಂಬ ಇರುತ್ತೆ. ನಮ್ಮ ಮನಸ್ಸಿನಲ್ಲಿ ನಿಷ್ಠೆ ಅಭಿವೃದ್ಧಿ ಆಗಬೇಕು, ಹಾಗೂ ನಾವು ಅದನ್ನು ಒಂದೇ ಶ್ರದ್ಧೆಯಲ್ಲಿ ಮಾಡಬೇಕು, ಅದರಲ್ಲಿ ನೈರಂತರ್ಯ ಇರಬೇಕು. ಆದ್ದರಿಂದ ನಮ್ಮಲ್ಲಿ ತುಂಬ ಸಮಸ್ಯೆಗಳಿರುತ್ತೆ, ನಮ್ಮ ಮನಸ್ಸಿನಲ್ಲಿ ಸಮಸ್ಯೆಗಳಿರುತ್ತೆ, ಅದನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು. ಹೀಗೆ ಭಕ್ತನಿಗೂ ಭಗವಂತನಿಗೂ ಇರುವಂತಹ ಬಾಂಧವ್ಯದಲ್ಲಿ ಬೇರೆ ಯಾವುದೇ ಅಡಚಣೆಗಳು ಬರಬಾರ್ದು. ಈ ದೃಷ್ಟಿಯಿಂದ ಸದ್ವಿದ್ಯೆಯನ್ನು ನಾವು ಪಡೆದುಕೊಳ್ಬೇಕು. ಆಗ ನಾವು ದೇವರಲ್ಲಿ ಆರಾಧನೆ ಮಾಡಬೇಕು. ಹೀಗೆ ಅನೇಕ ವಿಚಾರಗಳಿದೆ. ಆ ಎಲ್ಲ ವಿಚಾರಗಳನ್ನು ಕೂಡ ಸಂಕ್ಷೇಪವಾಗಿ ಹೇಳುವುದು ಕೂಡ ಕಷ್ಟ ಇದೆ. ಅದಕ್ಕೋಸ್ಕರ ನಾವು 48 ದಿವಸಗಳ ಕಾಲ ಯಾರ ಹೆಸರಿನಲ್ಲಿ ಕನಕಾಭಿಷೇಕ ಸೇವೆಯನ್ನು ಮಾಡ್ತೀವೋ ಅವರ ವಾಟ್ಸ್ಯಾಪ್ ನಂಬರ್ ನಾವು ಇಸ್ಕೊಳ್ತೀವಿ, ಅವರ ಉದ್ದೇಶವನ್ನು ಇಸ್ಕೊಳ್ತೀವಿ. ವಾಟ್ಸ್ಯಾಪ್ ನಂಬರನ್ನು ತೆಗೆದುಕೊಂಡು ಅವರಿಗೆ ಡೈಲಿ ನಾವು ಈ ಕ್ರಮದಲ್ಲಿ ನೀವು ಮನಸ್ಸಿನಲ್ಲಿ ನೀವು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಹೋಗಬೇಕು ಎಂಬುವಂತಹ ಮಾರ್ಗದರ್ಶನವನ್ನು ಕೂಡ ನಾವು ಮಾಡ್ತೀವಿ. ಹಾಗೂ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಕಾರ್ಯ ನಡೆಯುತ್ತೆ. ಯಾರು ಹೀಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಹೇಳುವಂತೆ ಮಾಡ್ತಾರೋ ಅವರು ಖಂಡಿತ ತಮ್ಮ ಜೀವನವನ್ನು ಚೇಂಜ್ ಮಾಡ್ಕೊಳ್ತಾರೆ. ಏನಾಗಿರುತ್ತೆ ಅಂತಂದರೆ ಪರಿಸ್ಥಿತಿ ಎಲ್ಲೋ ಇರ್ತಾರೆ, ಹೇಗೋ ಇರ್ತಾರೆ, ಅವರಿಗೆ ಆ ಪರಿಸರ ಬಿಟ್ಟು ಇನ್ನೊಂದು ಪರಿಸರಕ್ಕೆ ಹೋಗುವಂತಹ ಅವಕಾಶಗಳೇ ಸಿಕ್ಕಿರೋದಿಲ್ಲ, ಬಹಳ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಸರಿ, ಯಾರ ಹತ್ರ ಆದರೂ ಗೈಡೆನ್ಸ್ ತಗೊಳ್ಳೋಣ ಅಂತಂದರೆ ಅವರಿಗೆ ಅವ್ರ ಮೇಲೆ ಸರಿಯಾದ ವಿಶ್ವಾಸ ಬರಲ್ಲ, ಅಥವಾ ಅಂಥ ಅವಕಾಶಗಳು ಕೂಡ ಬರಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ಯಾರ ಬಳಿಯೂ ಕೂಡ ಹೇಳಿಕೊಳ್ಳದೇ ತಮ್ಮ ಮನಸ್ಸಿನಲ್ಲಿಯೇ ತಾವು ದುಃಖವನ್ನು ಅನುಭವಿಸ್ತಾಲೇ ಇರ್ತಾರೆ. ಈ ದೃಷ್ಟಿಯಿಂದ ನಾವು ಇಲ್ಲಿ ಇದು ವರ್ಚುವಲ್ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ. ಭಗವಂತ ಅನೇಕ ಅವತಾರಗಳನ್ನು ಮಾಡಿದ್ದಾನೆ. ಅದರಲ್ಲಿ ಶ್ರೀಕರ ನಾರಾಯಣ ಅನ್ನುವಂತಹ
ಏನು ಭಗವಂತ ಅವತಾರವನ್ನು ಮಾಡಿದ್ದಾನೆ, ಇದು ಭಕ್ತರ ಸಂಕಷ್ಟಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರವೇ, ಭಕ್ತರ ಮನೆಯ ಮೇಲೆ ಮನಸ್ಸಿನ ಮೇಲೆ ಸಂಪತ್ತನ್ನು ವೃಷ್ಟಿ ಮಾಡುವುದಕ್ಕೋಸ್ಕರವೇ ಭಗವಂತ ಇದನ್ನು ಅವತಾರ ಮಾಡಿದ್ದಾನೆ. ಇದೊಂದು ಅದ್ಭುತವಾದ ಭಗವಂತನ ಅವತಾರ. ಹಾಗಿದ್ರೆ ಈ ಭಗವಂತನ ಸ್ವರೂಪವನ್ನು ಚಿಂತನೆ ಮಾಡುವ ಮೂಲಕವಾಗಿ ನಾವು ಈ ಕನಕಾಭಿಷೇಕ ಸೇವೆಯನ್ನು ಮಾಡ್ತೀವಿ. ಕೇವಲ ಕನಕಗಳಿಂದ ಅಭಿಷೇಕ ಮಾಡುವುದು ಅಷ್ಟೇ ಅಲ್ಲ, ಆ ನಾರಾಯಣ ಏನಿದ್ದಾನೆ ಆ ನಾರಾಯಣನನ್ನು ಕೊಂಡಾಡುವಂತಹ 1000 ನಾಮಗಳಿವೆ. ಅವೆಲ್ಲವೂ ಕೂಡ ವೇದಗಳಿಂದ ಪ್ರತಿಪಾದ್ಯವಾಗಿವೆ. ಆ ಎಲ್ಲ ಚಿಂತನೆಯ ಜೊತೆಯಲ್ಲಿ ಆ 1000 ನಾಮಗಳಿಂದ ಅರ್ಚನೆ ಮಾಡುವ ಮೂಲಕವಾಗಿ ಕನಕಾಭಿಷೇಕ ಸೇವೆಯನ್ನು ಕೂಡ ನಾವು ಮಾಡ್ತೀವಿ. ಇಲ್ಲಿ 2 ಕ್ರಮಗಳಿದೆ. ಒಂದು 1000 ಅರ್ಚನೆ, ಸಹಸ್ರಾರ್ಚನೆಯ ಮೂಲಕ ಕನಕಾಭಿಷೇಕ ಸೇವೆ, ಅದು ಒಂದು ಪಂಗಡ ಆಗುತ್ತೆ. ಅಥವಾ ಕೇವಲ ಕನಕಾಭಿಷೇಕ ಸೇವೆ, ಇದು ಇನ್ನೊಂದಾಗುತ್ತೆ. ಯಾರು ಕೇವಲ ಕನಕಾಭಿಷೇಕ ಸೇವೆ ಮಾಡ್ತಾರೋ ಅವರಿಗೆ ದಿವಸಕ್ಕೆ ನಾವು ಕೇವಲ 40 ರೂಗಳ ಒಂದು ಕಾಣಿಕೆಯನ್ನು ನಾವು ನಿರ್ಧಾರ ಮಾಡಿದ್ದೀವಿ. ಅದನ್ನು ಕೂಡ ಕೊಡಲಿಕ್ಕೆ ಆಗದೇ ಇದ್ದರೆ ಪರವಾಗಿಲ್ಲ, ನೀವು ಸೇರಿಕೊಳ್ಳಿ. ಮನಸ್ಸಿನಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ಮೊದಲು ಪರಿಹಾರ ಮಾಡಿಕೊಳ್ಳಿ. ಹೊಸ ಹೊಸ ನಾಲೆಡ್ಜು ಸಿಕ್ಕಾಗ ನಮ್ಗೆ ಅದರಿಂದ ಆಗುವಂತಹ ಸುಖ, ಸಂತೋಷ, ನೆಮ್ಮದಿ ಅಥವಾ ಹೊಸ ಜಗತ್ತಿನ ಪರಿಚಯ, ಅದು ಕೇವಲ ಅದ್ಭುತ ಅಂತ ಅಷ್ಟೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಅನಿರ್ವಚನೀಯ, ಅದೊಂದು ಅತ್ಯದ್ಭುತವಾದ ವಿಚಾರ. ಹಾಗಿದ್ದರೆ ನಾವು ಜೀವನದಲ್ಲಿ ಯಾಕೆ ಹಿಂದೆ ಉಳಿದಿದ್ದೀವಿ ಇಲ್ಲಿಯ ತನಕ ಅಂತಂದರೆ ಕೇವಲ ನಾಲೆಡ್ಜ್ ಪ್ರಾಬ್ಲಮಿಂದ ಅಷ್ಟೇ. ಆ ನಾಲೆಡ್ಜ್ ಒಂದನ್ನು ನಾವು ಪಡ್ಕೊಂಡ್ಬಿಟ್ರೆ ನಮಗೆ ಒಂದು ಕ್ಷೇತ್ರ ಅಲ್ಲ, ನಮಗೆ 100 ಕ್ಷೇತ್ರಗಳು ನಮಗೆ ಸಿಗುತ್ತೆ. ನಮಗೆ ಒಂದು ಕಡೆಯಿಂದ ಹಣ ಬರುವ ಅವಕಾಶ ಅಲ್ಲ, 100 ಕಡೆಯಿಂದ ಹಣ ಬರುವಂತಹ ಅವಕಾಶಗಳನ್ನು ನಾವು ಪಡೆದುಕೊಳ್ತೀವಿ. ನಾವು ಮಾತ್ರ ಹಣ ಪಡೆದುಕೊಳ್ಳೋದು ಅಷ್ಟೇ ಅಲ್ಲ, ನಮ್ಮ ಕೆಳಗೆ 100 ಮಂದಿ ಬದುಕುವಂತಹ ಒಂದು ಅವಕಾಶವೂ ಕೂಡ ನಮ್ಮ ಜೀವನದಲ್ಲಿ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ನಾವು ಸರ್ವರಿಗೂ ಸುಲಭದಲ್ಲಿ ಸದ್ವಿದ್ಯೆಯಿಂದ ಸಕಲ ಕಷ್ಟಗಳ ನಿರ್ನಾಮ ಅನ್ನುವಂತಹ ಯೋಜನೆಯನ್ನೇ ರೂಪಿಸಿರೋದು. ಆದರೆ ಅದು ಜನಗಳಿಗೆ ಅಷ್ಟು ಅರ್ಥ ಆಗೋದಿಲ್ಲ ಅನ್ನುವಂತಹ ದೃಷ್ಟಿಯಿಂದ ಕನಕಾಭಿಷೇಕ ಸೇವೆ ಅಂತ ಹೊರಗಡೆ ದೇವಸ್ಥಾನಗಳಲ್ಲಿ ಏನು ಮಾಡ್ತಾರೋ ಅದೇ ಹೆಸರನ್ನು ಇಟ್ಟಿದ್ದೀವಿ. ವಾಸ್ತವಿಕವಾಗಿ ನಾವಿಲ್ಲಿ ಕೇವಲ ಪೂಜೆ ಮಾಡ್ತೀವಿ ಅಂತ ಅಷ್ಟೇ ತಿಳ್ಕೊಳ್ಬೇಡಿ. ಇದು ಕೇವಲ ಪೂಜಾ ಕಾರ್ಯಕ್ರಮ ಅಲ್ಲ. ಇದು ನಿಮ್ಗೆ ಆ ಥರ ಭ್ರಾಂತಿ ಇದ್ದರೆ ನೀವು ಇದರಲ್ಲಿ ಭಾಗವಹಿಸಲೇಬೇಡಿ. ನಾವು ಇಲ್ಲಿ ಏನು ನಿಮಗೆ ಮಾರ್ಗದರ್ಶನಗಳನ್ನು ಹೇಳ್ತಾ ಹೋಗ್ತೀವಿ, ನಾವು ನಿಮಗೆ ಇಲ್ಲಿ ಏನು ವಿದ್ಯೆಗಳನ್ನು ಕೊಡ್ತಾ ಹೋಗ್ತೀವಿ, ಅದನ್ನು ನೀವು ಅಳವಡಿಸ್ಕೊಳ್ತಾ ಹೋಗಬೇಕು. ಆ ಥರ ನೀವು ಮೆಂಟಲಿ, ಮಾನಸಿಕವಾಗಿ ನೀವು ಪ್ರಿಪೇರ್ ಆಗಬೇಕು. ಆಗ ನೀವು ಇದರಲ್ಲಿ ಭಾಗವಹಿಸಿದ್ರೆ ನೀವು 48 ದಿವಸಗಳಲ್ಲಿ ನಿಮ್ಮ ಜೀವನದಲ್ಲಿ ಖಂಡಿತ ಒಂದು ವ್ಯತ್ಯಾಸ ಆಗಿರುತ್ತೆ. ನಿಮಗೆ ತುಂಬ ಸಂತೋಷವನ್ನು ನೀವು ಅನುಭವಿಸಿರ್ತೀರ. ಅದನ್ನು ನೀವೇ ಪ್ರತ್ಯಕ್ಷವಾಗಿ ನೀವು ನಮ್ಮ ಮುಂದೆ ಹೇಳ್ತೀರಿ ಕೂಡ. ಮತ್ತು ಇದನ್ನು ಕನಕಾಭಿಷೇಕ ಸೇವೆ ಇದು ಬೆಂಗಳೂರಿನ ದತ್ತಾತ್ರೇಯ ನಗರದಲ್ಲಿ, ಬೆಂಗಳೂರು ದಕ್ಷಿಣದ ದತ್ತಾತ್ರೇಯ ನಗರದಲ್ಲಿ ಇದು ನಡೆಯುತ್ತೆ. ಉತ್ತರಹಳ್ಳಿ ಪಕ್ಕದಲ್ಲಿರುವಂತಹ ದತ್ತಾತ್ರೇಯ ನಗರದಲ್ಲಿ ನಡೆಯುತ್ತೆ. ಇದು ಬೇರೆ ಯಾವ ಮಠಗಳಲ್ಲಿ ಇದು ನಡೆಯಲ್ಲ. ಬೇರೆ ಯಾವ ಮಠಗಳಲ್ಲೂ ಇದರ ಬಗ್ಗೆ ನೀವು ವಿಚಾರಿಸಲಿಕ್ಕೆ ಹೋಗಬೇಡಿ. ನಾವೀಗಾಗಲೇ ಹಿಂದೆ ಒಮ್ಮೆ ಇದರ ಬಗ್ಗೆ ಯೂಟ್ಯೂಬ್ನಲ್ಲಿ ಪ್ರವಚನವನ್ನು ಹೇಳಿದಾಗ ಜನಗಳಿಗೆ ಅದು ಕೆಲವರಿಗೆ ಒಳ್ಳೆಯವರು ಕೆಟ್ಟವರು ನಮಗೆ ಗೊತ್ತಿಲ್ಲ, ತುಂಬ ಕಂಪ್ಲೇಂಟ್ಗಳು ಮಾಡಿದ್ದಾರೆ ಬೇರೆ ಮಠಗಳಿಗೆ ಹೋಗಿ. ಮಂತ್ರಾಲಯ ಮೂಲ ಮಠಕ್ಕೂ ಹೋಗಿ ಇವರೇನೋ ದುಡ್ಡು ಮಾಡ್ತಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ಇದು ದುಡ್ಡು ಮಾಡುವ ಉದ್ದೇಶ ಅಲ್ಲ. ಒಳ್ಳೆ ಎಜುಕೇಷನನ್ನು ಸಮಾಜಕ್ಕೆ ಕೊಡುವಂತಹ ಕರ್ತವ್ಯ ನಮ್ಮ ಪಾಲಿಗೆ ಭಗವಂತ ಅನುಗ್ರಹ ಮಾಡಿದ್ದಾನೆ. ಅದನ್ನು ಕೊಡುವಂತಹ ದೃಷ್ಟಿಯಿಂದ ಅಷ್ಟೇ. ದಿವಸಕ್ಕೆ 40 ರೂಪಾಯಿ, ಅದನ್ನೂ ಕೂಡ ನೀವು ಕೊಡೋದು ಬೇಡ. ನೀವು ಮೊದಲು ಇದರಲ್ಲಿ ಸೇರಿಕೊಳ್ಳಿ ಎಂಬುದಾಗಿ ನಾವು ಮೊದಲಿಂದ ಹೇಳ್ತಾ ಬರ್ತಾ ಇದ್ದೀವಿ. ಆ ಮಂತ್ರಾಲಯ ಮೂಲ ಮಠದಲ್ಲಿ ಕಂಪ್ಲೇಂಟ್ ಮಾಡಿ ಅವರಿಗೆಲ್ಲ ಅಲ್ಲಿ ಟೆನ್ಷನ್ ಮಾಡಿ ಹೀಗೆಲ್ಲ ಸಮಸ್ಯೆಗಳನ್ನು ಮಾಡಿದ್ದಾರೆ. ನಾನು ಬೇರೆ ಯಾರೂ ಅಲ್ಲ, ನಾನು ಶ್ರೀಗಳವರಿಗೆ ತುಂಬ ಹತ್ತಿರದ ಒಬ್ಬ ಶಿಷ್ಯ. ನಾನು ಗ್ರಂಥ ಪ್ರಕಾಶನಗಳನ್ನೆಲ್ಲ ನೂರಾರು ಗ್ರಂಥ ಪ್ರಕಾಶನಗಳನ್ನು ಮಂತ್ರಾಲಯ ಮೂಲ ಮಠದಲ್ಲಿ ರಾಯರು ನನ್ನ ಮೂಲಕ ಮಾಡಿಸಿಕೊಂಡಿದ್ದಾರೆ. ಗುರುಗಳ ಪರಮ ಆಶೀರ್ವಾದ ನಮ್ಮ ಮೇಲೆ ನಿರಂತರವಾಗಿರುತ್ತೆ. ನಾವು ಏನು ಕೆಲಸವನ್ನು ಮಾಡಿದ್ರೂ ಕೂಡ ಗುರುಗಳ ಆಶೀರ್ವಾದವನ್ನು ನಾವು ಪಡೆದುಕೊಂಡಿರ್ತೀವಿ. ಇದರ ಬಗ್ಗೆ ನಿಮಗೆ ಇದೆಲ್ಲ ವಿಚಾರವನ್ನು ನಾವು ಮೀಡಿಯಾದಲ್ಲಿ ಹೇಳಬಾರ್ದು. ಯಾಕೆಂದರೆ ನಾವು ಅದನ್ನು ಆ ಹೆಸರನ್ನು ಉಪಯೋಗಿಸ್ಕೊಂಡು ನಾವು ಕೆಲಸ ಮಾಡುವಂಥದ್ದು ತಪ್ಪಾಗುತ್ತೆ. ಆದ್ದರಿಂದ ನಾನು ಯಾವ ವಿಡಿಯೋದಲ್ಲೂ ಕೂಡ ಮಂತ್ರಾಲಯ ಮೂಲ ಮಠಕ್ಕೆ ನಾನು ಸಂಬಂಧಪಟ್ಟವನು ಅಂತ ನಾನು ಹೇಳಿರೋದಿಲ್ಲ. ಅನೇಕ ವಿಡಿಯೋಗಳಲ್ಲಿ ಶ್ರೀಗಳವರ ಮಹತ್ವವನ್ನು ಹೇಳಿರ್ತೀನಿ. ಅವರು ಮಂತ್ರಾಕ್ಷತೆ ಕೊಟ್ಟಾಗ ಏನೇನು ಮಹಿಮೆಗಳು ನಡೆದಿದೆ ಅನ್ನೋದನ್ನು ಕೂಡ ನಾನು ಅನೇಕ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ. ಆದರೆ ನಾನು ಮೂಲ ಮಠಕ್ಕೆ ಸಂಬಂಧಪಟ್ಟವನು ಅಂತ ನಾನೆಲ್ಲೂ ಹೇಳಲಿಲ್ಲ. ಯಾಕೆ ಅಂತಂದರೆ ಹಾಗೆ ಹೇಳಿದ್ರೆ ಭಾವುಕರಾಗ್ತಾರೆ ಭಕ್ತರು. ತುಂಬ ಭಾವುಕರಾಗಿಬಿಟ್ಟು ಆ ಮಂತ್ರಾಲಯಕ್ಕೆ ಇವರು ಸಂಬಂಧಪಟ್ಟಿರೋರು ಅಂತ ಹೆಚ್ಚು ಹಣವನ್ನು ಕೊಡಲಿಕ್ಕೆ ಮುಂದೆ ಬರ್ತಾರೆ. ನಮಗದು ಬೇಡ.
ನಮ್ಗೆ ಆ ಉದ್ದೇಶ ಇಲ್ಲ, ಹಾಗೆ ಹಣ ಮಾಡುವ ಉದ್ದೇಶದಿಂದ ಇದು ಮಾಡ್ತಾ ಇರುವಂಥದ್ದಲ್ಲ. ಈ ವ್ಯಕ್ತಿ ಇರುವಂಥದ್ದು ಕೇವಲ ಅದು ಜ್ಞಾನಕ್ಕೋಸ್ಕರ, ಜ್ಞಾನ ಪ್ರಚಾರಕ್ಕೋಸ್ಕರ ಇರುವಂಥದ್ದು. ಆ ರಾಯರು ಹಾಗೆ ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ. ಗುರುಗಳು ಕೂಡ, ಈಗಿನ ಪೀಠಾಧಿಪತಿಗಳು ಕೂಡ ಅನೇಕ ಗ್ರಂಥಗಳನ್ನು ನಿರಂತರ ಬರಿತಾನೇ ಇದ್ದೇನೆ ನಾನು ಅವರ ಅನುಗ್ರಹದಿಂದ. ಅದರಿಂದ ಈ ವಿಚಾರವನ್ನು ನೀವು ಮಂತ್ರಾಲಯ ಮೂಲಮಠದಲ್ಲಿ ಯಾರು ಕೇಳಲಿಕ್ಕೆ ಹೋಗಬೇಡಿ. ಅಲ್ಲಿ ರಬ್ಬು ಮಾಡುವಂತಹ ಕೆಲಸ ಒಳ್ಳೆಯದಲ್ಲ. ಯಾವತ್ತೂ ಸತ್ಕಾರ್ಯಗಳಿಗೆ ವಿಘ್ನವನ್ನು ಮಾಡಬಾರ್ದು. ಸತ್ಕಾರ್ಯಗಳಿಗೆ ವಿಘ್ನವನ್ನು ಮಾಡಿದ್ರೆ ಅವರನ್ನು ಏನಂತ ಕರೀತಾರೆ ಅಂತ ನಿಮಗೂ ಕೂಡ ಅರ್ಥ ಆಗುತ್ತೆ. ಆದ್ದರಿಂದ ಈ ಒಂದು ಜ್ಞಾನ ಕಾರ್ಯ ಅಂತ ನೀವು ಬೇಕಾದ್ರೆ ಇದನ್ನು ಕರಿಬೋದು, ಅಥವಾ ಇದೊಂದು ಎಲ್ಲ ಇಷ್ಟಾರ್ಥಗಳನ್ನು ನೀಡುವ ಒಂದು ಒಳ್ಳೆಯ ಕಾರ್ಯ, ಅಭೀಪ್ಸಿತಾರ್ಥ ಕಾರ್ಯ ಎಂಬುದಾಗಿ ಕೂಡ ನೀವು ಇದನ್ನು ಕರಿಬೋದು. ಇದು ನಡೆಯುವಂಥದ್ದು ಹೊಸಕೆರೆಹಳ್ಳಿ ದತ್ತಾತ್ರೇಯ ನಗರದಲ್ಲಿ. ಹೊಸಕೆರೆಹಳ್ಳಿ ಅಂತ ನಾವು ಶಬ್ದ ಪ್ರಯೋಗ ಮಾಡಿದ್ರೆ ಅದು ಅಪಾಯ. ಹೊಸಕೆರೆಹಳ್ಳಿ ರಾಯರ ಮಠಕ್ಕೆ ಹೋಗಿ ವಿಚಾರಿಸ್ತಾರೆ, ಅಲ್ಲ, ಇದು ಅಲ್ಲೂ ನಡೆಯುವಂಥದ್ದಲ್ಲ. ಇದು ಏನಿದ್ರೂ ನಾವು ಇಲ್ಲೇನು ಫೋನ್ ನಂಬರ್ ಕೊಟ್ಟಿರ್ತೀವಿ ಅಲ್ಲಿ ಮಾತ್ರ ನೀವು ವಿಚಾರಿಸ್ಬೇಕು. ಇದು ವರ್ಚುವಲ್ಲಾಗಿ ನಡೆಯುತ್ತೆ. ಡೈಲಿ ನಾವು ನಿಮಗೆ ಲೈವ್ ಮೂಲಕ ನಾವು ಮಾಡುವಂತಹ ಈ ಒಂದು ಸೇವೆಯನ್ನು ನಾವು ನಿಮಗೆ ಕಳಿಸ್ತೀವಿ. ಹಾಗೂ ಅನೇಕ ವಿಚಾರಗಳನ್ನು ನಾವು ಹೇಳ್ತಾ ಹೋಗ್ತೀವಿ. ನೀವು ಅದನ್ನು ಪ್ಲೇ ಮಾಡಿ ನೋಡ್ದೇ ಇದ್ದರೆ, ಅಥವಾ ನಾವು ಹೇಳುವಂತಹ ರೀತಿಯಲ್ಲಿ ನೀವು ಜೀವನವನ್ನು ನೀವು ಡೆವಲಪ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ಖಂಡಿತ ಇದರಲ್ಲಿ ಭಾಗವಹಿಸಬೇಡಿ. ನೀವು 2,000 ಅಲ್ಲ 10,000 ರೂಗಳು ಕೊಟ್ಟರೂ ಕೂಡ ನೀವು ಬೇಡ. ನಮಗೆ ಯಾರು ಬೇಕು ಅಂತಂದರೆ, ಯಾರು ಜೀವನದಲ್ಲಿ ನಾವು ಒಳ್ಳೆಯವರಾಗ್ತೀವಿ, ನಾವು ಒಳ್ಳೆಯ ಕಡೆ ನಾವು ಹೆಜ್ಜೆ ಇಡ್ತೀವಿ ಅನ್ನುವಂಥ ಸಂಕಲ್ಪ ಇದೆ, ಅಂಥ ಸಜ್ಜನರು ಮಾತ್ರ ನಮಗೆ ಬೇಕು. ಸತ್ಸಮಾಗಮ ಆಗಬೇಕು, ಸಹವಾಸ ಆಗಬೇಕು, ಅದರಿಂದ ಸದ್ವಿದ್ಯೆಯ ಪ್ರಾಚುರ್ಯ ಉಂಟಾಗಬೇಕು. ಈ ದೃಷ್ಟಿಯಲ್ಲಿ ಕನಕಾಭಿಷೇಕ ಸೇವೆಯನ್ನು ಈಗ ನಾವು ಪ್ರಾರಂಭ ಮಾಡಿದ್ದೀವಿ. ಇದು ಜೂನ್ 27ನೇ ತಾರೀಕು ಪ್ರಾರಂಭ ಆದರೆ ಕೃಷ್ಣಾಷ್ಟಮಿಗೆ ಇದು ಪರಿಸಮಾಪ್ತಿಗೊಳ್ಳುತ್ತೆ. ಭಗವಂತನಾದ ಶ್ರೀಕೃಷ್ಣನ ಪಾದಕಮಲಗಳಲ್ಲಿ ಕೃಷ್ಣಾರ್ಪಣ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ರೀತಿಯಾದ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಮಧ್ಯದಲ್ಲಿ ಕೊನೆಯ ಹಂತದಲ್ಲಿ ಗುರುರಾಯರ ಆರಾಧನೆಯೂ ಕೂಡ ಆಗ ಬರುತ್ತೆ. ಆ ಗುರುರಾಯರ ಆರಾಧನೆಯ 3 ದಿವಸಗಳಲ್ಲೂ ಕೂಡ ಈ ಕನಕಾಭಿಷೇಕ ಸೇವೆ ಅನ್ನುವಂಥದ್ದು ನಡೆಯುತ್ತೆ. ಇದರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ಕೂಡ ಮುಂದಿನ ದಿವಸಗಳಲ್ಲಿ ನಾನು ಹೇಳುವನಿದ್ದೀನಿ. ಹಾಗೂ ಇದು ಹೇಗಿರುತ್ತೆ, ಯಾವ ಕ್ರಮದಲ್ಲಿರುತ್ತೆ, ಇದೆಲ್ಲವನ್ನೂ ಕೂಡ ನಾವು ಇಂಡಿವಿಜುವಲ್ ಆಗಿ ಅವರ ಆಯಾ ವ್ಯಕ್ತಿಗಳಿಗೆ ಅನುಗುಣವಾಗಿ ನಾವು ಮುಂದೆ ತಿಳಿಸ್ತೀವಿ. ಹೀಗೆ ಕನಕಾಭಿಷೇಕ ಸೇವೆ ಏನು ನಡೆಯುತ್ತೆ, ಇದರಲ್ಲಿ ಯಾವುದೇ ಸಮಸ್ಯೆಗಳು ನಿಮಗೆ ಇರಲಿ, ವಿವಾಹದ ಸಮಸ್ಯೆ ಅಥವಾ ಇನ್ನೇನೋ ದಾಂಪತ್ಯದ ಸಮಸ್ಯೆ ಅಥವಾ ಆರೋಗ್ಯದ ಸಮಸ್ಯೆ ಅಥವಾ ಹಣದ ಸಮಸ್ಯೆ, ಕೆಲಸದ ಸಮಸ್ಯೆ, ಪ್ರಮೋಷನ್ ಸಮಸ್ಯೆ, ಹೀಗೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನೀವು ಇದರಲ್ಲಿ ಭಾಗಿಯಾದಾಗ ನಾಲೆಡ್ಜ್ ಪಡ್ಕೊಳ್ಳಿ. ಅಂದ ಮಾತ್ರಕ್ಕೆ ನೀವು ನಮ್ಮಲ್ಲಿ ಮಾತ್ರ ಭಾಗವಹಿಸಿ ಅಂತ ನಾನು ಹೇಳಲ್ಲ. ನೀವು ಎಲ್ಲೇ ಹೋಗಿ, ಎಲ್ಲ ಗುಡಿ ಗೋಪುರಗಳಿಗೂ ಹೋಗಿ, ಆದರೆ ನಾವು ತಿಳಿಸುವಂಥ ವಿದ್ಯೆಯನ್ನು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ನಿಮ್ಗದು ವರ್ಕೌಟ್ ಆಗುತ್ತೆ, ನಿಮ್ಗದು ಕೆಲಸ ಮಾಡುತ್ತೆ. ಇದಕ್ಕೊಂದು ಒಳ್ಳೆಯ ಉದಾಹರಣೆಯನ್ನು ಕೂಡ ನಾನೀಗ ನಿಮ್ಮ ಮುಂದೆ ಹೇಳ್ತೀನಿ. ನಾನೀಗ ಹೇಳುವ ಉದಾಹರಣೆನ ಯಾವ ಕಾಲದಲ್ಲೂ ಮರೆಯಬೇಡಿ. ಅದನ್ನು ನೀವು ಮನಸ್ಸಿನಲ್ಲಿ ಅಚ್ಚೊತ್ತು ಅಂತ ಇಟ್ಟುಕೊಳ್ಳಿ, ನಿಮ್ಗೆ ಒಳ್ಳೆಯದಾಗುತ್ತೆ. ಏನು ಉದಾಹರಣೆ ಅಂತಂದರೆ, ಈಗ ಒಂದು ಬೀಜ ಇದೆ. ಆ ಬೀಜ ಗಿಡ ಆಗಬೇಕು, ಅದು ಮೊಳಕೆ ಹೊಡಿಬೇಕು, ಅದು ಗಿಡ ಆಗಬೇಕು, ಮುಂದೆ ಮರ ಆಗಬೇಕು, ಅದೊಂದು ಫಲವನ್ನು ನೀಡಬೇಕು. ಆ ಬೀಜವನ್ನು ನೀವು ತೆಗೆದುಕೊಂಡೊಂದು ಕಲ್ಲು ಬಂಡೆಯ ಮೇಲೆ ಹಾಕಿದ್ರೆ ಅದು ಮೊಳಕೆ ಹೊಡೆಯುತ್ತಾ ಅಥವಾ ಸಸಿ ಆಗುತ್ತಾ? ಏನೂ ಆಗಲ್ಲ. ಅಲ್ಲಿಂದ ಅಲ್ಲಿಗೆ ಅದು ನಾಶ ಆಗಿ ಹೋಗಿಬಿಡುತ್ತೆ. ಅದೇ ಬೀಜವನ್ನು ಒಂದು ಹೊಲದಲ್ಲಿ ಚೆನ್ನಾಗಿ ಅದನ್ನು ಕೃಷಿ ಮಾಡಿ, ಆ ಮಣ್ಣನ್ನು ಫಲವತ್ತತೆಯನ್ನಾಗಿ ಮಾಡಿ, ಅದಕ್ಕೆ ರಸಗೊಬ್ಬರವನ್ನು ಮಿಶ್ರಣ ಮಾಡಿ, ನೀರನ್ನು ಕೂಡ ಹಾಕಿ ಆ ಬೀಜವನ್ನು ನೆಟ್ಟರೆ ಅದು ಕೆಲವೇ ದಿವಸಗಳಲ್ಲಿ ಅದು ಅಂಕುರಾರ್ಪಣೆ ಆಗುತ್ತೆ, ಅಂಕುರ ಹೊಡೆಯುತ್ತೆ. ಆಮೇಲೆ ಅದು ಸಸಿ ಆಗುತ್ತೆ. ಹಾಗೆಯೇ ನಾವು ಗೊಬ್ಬರ ಮತ್ತು ನೀರು ಹಾಕ್ತಾನೇ ಇದ್ದರೆ ಅದು ಗಿಡ ಆಗುತ್ತೆ, ಮತ್ತು ಮರ ಆಗುತ್ತೆ, ಹೂ ಬಿಡುತ್ತೆ, ಫಲವನ್ನು ಕೂಡ ಬಿಡುತ್ತೆ. ಆಮೇಲೆ ಎಲ್ಲರೂ ಕೂಡ ಬಂದು ಹಣ್ಣನ್ನು ತಿಂತಾರೆ. ಅಲ್ಲಿ ತನಕ ಯಾರೂ ಬರಲ್ಲ, ಆಮೇಲೆ ಎಲ್ಲರೂ ಬರ್ತಾರೆ. ಹಾಗೆ ನಾವು ಕೂಡ ನಮ್ಮ ಏನು ಕನಸಿದೆ, ನಮ್ಮ ಏನು ಸಮಸ್ಯೆಗಳಿದೆ, ಆ ಸಮಸ್ಯೆಗೆ ವಿರುದ್ಧವಾದ ಏನು ಇಷ್ಟಾರ್ಥ ಇದೆ, ಅದೊಂದು ಬೀಜ ಇದ್ದಂತೆ. ಅದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಸರಿಯಾದ ಒಂದು ಹೊಲದಲ್ಲಿ ಕೃಷಿ ಮಾಡ್ತಾ ಇಲ್ಲ, ಸುಮ್ಮನೆ ಅದಕ್ಕೆ ನೀರು ಗೊಬ್ಬರಗಳನ್ನು ಕೂಡ ಸರಿಯಾಗಿ ನಾವು ನೀಡ್ತಾ ಇಲ್ಲ. ಹೇಗೇಗೋ ಅದನ್ನು ನಾವು ಎಲ್ಲೆಲ್ಲೋ ಹಾಕ್ತಾ ಇದ್ದೀವಿ, ಏನೇನೋ ಮಾಡ್ತಾ ಇದ್ದೀವಿ. ಆಸೆ ಮಾತ್ರ ಮನಸ್ಸಿನ ತುಂಬ ನಾವು ಇಟ್ಕೊಂಡಿದ್ದೀವಿ. ಹಾಗಿದ್ರೆ ಅಂತಹ ಕೃಷಿಯ ಕೆಲಸ ಇಲ್ಲಿ ನಡಿಬೇಕಾಗಿದೆ. ಅದು ಒಂದು ದಿವಸದಲ್ಲಿ ನಡೆಯಲ್ಲ. ಕನಿಷ್ಠ ಪಕ್ಷ 48 ದಿವಸಗಳ ಟೈಮ್ ಬೇಕು ಅದಕ್ಕೆ.
48 ದಿವಸಗಳ ಟೈಮ್ನಲ್ಲಿ ಅಂತಹ ಕೃಷಿ ನಮ್ಮ ಹೃದಯದಲ್ಲಿ ನಡೆಯುತ್ತೆ, ಆ ಸಿದ್ಧತೆ ನಡೆಯುತ್ತೆ. ಹರಿವಾಯು ಗುರುಗಳ ಅನುಗ್ರಹವೆಂಬ ರಸಗೊಬ್ಬರಗಳು ಅದಕ್ಕೆ ಮಿಶ್ರಣ ಆಗುತ್ತೆ. ಆಗ ಅದು ಚಿಗುರೊಡೆಯುತ್ತೆ. ಚಿಗುರೊಡೆದ ಮೇಲೆ ಗಿಡ ಆಗುತ್ತೆ, ಸಸಿ ಆಗುತ್ತೆ, ಅದು ಮರ ಆಗುತ್ತೆ. ಅದು ಖಂಡಿತ ಅದು ಫಲವನ್ನು ನೀಡೇ ನೀಡುತ್ತೆ. ಅಲ್ಲ, ನಾನು ಬುದ್ಧಿವಂತ, ನಾನು ಇದರಲ್ಲಿ ನಾನು ಭಾಗವಹಿಸಲ್ಲ ಅಂತ ಹೇಳಬೇಡಿ. ಅಥವಾ ನಾನು ಒಂದು ಒಳ್ಳೆಯ ಕೆಲಸದಲ್ಲಿದ್ದೀನಿ, ನಾನು ಇದರಲ್ಲಿ ಭಾಗವಹಿಸೋನಲ್ಲ ಅಂತ ಅಂದ್ಕೊಳ್ಬೇಡಿ. ಎಲ್ಲರೂ ಕೂಡ ಇದರಲ್ಲಿ ಸೇರ್ಬೋದು. ಬುದ್ಧಿವಂತರು, ಒಳ್ಳೆಯ ಕೆಲಸದಲ್ಲಿರೋರು, ಅಥವಾ ಏನೂ ಕೆಲಸ ಇಲ್ಲದೇ ಇರೋರು, ಅಥವಾ ಕಷ್ಟದಲ್ಲಿರೋರು, ಕಾರ್ಪಣ್ಯದಲ್ಲಿರೋರು, ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಯಾಕೆಂದರೆ ನಾವು ಎಷ್ಟು ತಿಳಿದುಕೊಂಡ್ರೂ ಮತ್ತಷ್ಟು ತಿಳಿಯುವಂತಹ ವಿಚಾರಗಳು ಬೇಕಾದಷ್ಟು ಇರುತ್ತೆ. ಆದ್ದರಿಂದ ನೀವು ಇದರಲ್ಲಿ ಕನಕಾಭಿಷೇಕ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ಇದರ ಸಮಗ್ರ ವಿಚಾರವನ್ನು ಕೂಡ ನಾನಿಲ್ಲಿ ಸಂಕ್ಷೇಪವಾಗಿ ನಾನು ಹೇಳಿದ್ದೀನಿ. ಅದು ಹೇಗೆ ಪ್ರಾಕ್ಟಿಕಲ್ಲಾಗಿ ಹೇಗೆ ನಡೆಯುತ್ತೆ ಅನ್ನೋದನ್ನು ಮಾತ್ರ ಇಲ್ಲಿ ಹೇಳಲಿಕ್ಕಾಗಲ್ಲ. ಅದನ್ನು ನಾವು ಪ್ರಾಕ್ಟಿಕಲ್ಲಾಗಿ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಹೀಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಯುವಂತಹ ಏನು ಕನಕಾಭಿಷೇಕ ಸೇವೆ ಇದೆ, ಇದು ಕನಕಾಭಿಷೇಕ ಸೇವೆ ಒಂದು ಭಾಗ ಆದರೆ, ಮತ್ತೊಂದು ಭಾಗ ಸಹಸ್ರನಾಮಾರ್ಚನೆಯು ಕೂಡ ನಡೆಯುತ್ತೆ. ಆ ನಾರಾಯಣ ರೂಪಿಯಾದ ಏನು ಶ್ರೀಕರ ಸ್ವಾಮಿ ಇದ್ದಾನೆ, ಆ ನಾರಾಯಣನನ್ನು ಕೊಂಡಾಡುವಂತಹ 1000 ನಾಮಗಳಿವೆ. ಅದರಿಂದ ನಾವು ಆ ಗುಣಗಾನವನ್ನು ಮಾಡ್ತಾ ಅದನ್ನು ಪ್ರತಿಪಾದನೆ ಮಾಡುವ ಮೂಲಕವಾಗಿ ಅದರಿಂದ ಅರ್ಚನೆಗಳು ದಿನಕ್ಕೊಂದು ಹೂಗಳಿಂದ ನಡೀತಾ ಹೋಗುತ್ತೆ. ಆ ರೀತಿಯಾಗಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಚಿಂತನೆ ಮಾಡೋದರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗುತ್ತೆ. ಸಾಮಾನ್ಯವಾಗಿ ಅನೇಕರಿಗೆ ಹೋಮ ಹವನ, ಗುಡಿ ಗೋಪುರ ಇವುಗಳಲ್ಲಿ ಪ್ರಯತ್ನ ಪಡೋರು ಒಂದು ಪಂಗಡ ಇದ್ದರೆ, ಇನ್ನು ಕೆಲವರು ಮಾನಸಿಕ ವೈದ್ಯರ ಹತ್ರ ಹೋಗ್ತಾರೆ. ಉದಾಹರಣೆಗೆ ಮ್ಯಾನಿಫೆಸ್ಟೇಷನ್ನು ಅಥವಾ ಸಬ್ಕಾನ್ಷಿಯಸ್ ಮೈಂಡು, ಹೀಗೆಲ್ಲ ಅವರು ತುಂಬ ಬೇರೆ ಬೇರೆಯವ್ರ ಹತ್ರ ಹೋಗಿ ಒಂದು ಪ್ರಯತ್ನವನ್ನು ಕೂಡ ಮಾಡಿರ್ತಾರೆ. ಆದರೆ ಅದೆಲ್ಲದಕ್ಕಿಂತ ತೀರಾ ಇದು ವಿಭಿನ್ನವಾಗಿದೆ. ಆ ಮಾರ್ಗದಲ್ಲಿ ನಾವು ಹೋಗಲ್ಲ. ನಮ್ಮದು ಮಾರ್ಗವೇ ತೀರಾ ವಿಭಿನ್ನವಾಗಿರುತ್ತೆ ಮತ್ತು ಅತ್ಯಂತ ಶಾಸ್ತ್ರೀಯವಾಗಿರುತ್ತೆ, ತುಂಬ ಪ್ರಾಚೀನವಾಗಿರುತ್ತೆ. ಇದು ಅತ್ಯಂತ ಆಸ್ತಿಕರಿಗೆ ಮಾತ್ರ ನಾವು ಮಾಡ್ತಾ ಇರುವಂಥ ಇದೊಂದು ಕಾರ್ಯಕ್ರಮವಾಗಿದೆ. ಸಜ್ಜನರಿಗೆ, ಆಸ್ತಿಕರಿಗೆ ಮಾತ್ರ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಆಗಿದೆ. ಇದೆಲ್ಲದಕ್ಕಿಂತ ವಿಭಿನ್ನವಾಗಿರುತ್ತೆ. ಹಾಗೂ ಇದು ಫಲ ಬರುವ ತನಕವೂ ಕೂಡ ನಾವು ನಿಮ್ಮ ಜೊತೆಗೇ ಇರ್ತೀವಿ. ನಾವು ಹೇಳಿದಂತೆ ನೀವು ಕೇಳ್ತಾ ಹೋಗಬೇಕು, ನಾವು ನಿಮ್ಮ ಜೊತೆಯಲ್ಲೇ ಇರ್ತಾ ಹೋಗ್ತೀವಿ. ಇದು ಒಂದು ಒಳ್ಳೆಯ ಜೀವನದಲ್ಲೇ ಒಂದು ಒಳ್ಳೆಯ ಅವಕಾಶ ಇದು ಎಂಬುದಾಗಿ ನೀವು ತಿಳಿದುಕೊಳ್ಳಿ. ಹಾಗೂ ಇದರಲ್ಲಿ ನೀವು ಭಾಗವಹಿಸಿದಾಗ ನಿಮಗೆ ಏನೇನು ಕೆಲವೊಂದು ಸಮಸ್ಯೆಗಳು ಬರುತ್ತೆ, ಅದನ್ನು ನಾವು ಕೂಡ ಆಮೇಲೆ ಡಿಸ್ಕಷನ್ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಈ ರೀತಿಯಾಗಿ ಒಂದು ಜ್ಞಾನದ ಮಾರ್ಗದಲ್ಲಿ ಶ್ರೀಕರ ನಾರಾಯಣ ಸ್ವಾಮಿಯನ್ನು ನೋಡ್ತಾ ನಾವು ಸಾಗಬೇಕು. ಅದರಲ್ಲಿ 2 ಬಗೆಯಾದ ಸೇವೆ ಇದೆ ಅಂತ ಹೇಳಿದ್ದು. ಒಂದು ಕನಕಾಭಿಷೇಕ ಸೇವೆ, ಇನ್ನೊಂದು ಸಹಸ್ರ ಅರ್ಚನಾ ಮೂಲಕವಾಗಿ ಕನಕಾಭಿಷೇಕ ಸೇವೆ ಇದೆ. ಅದೆರಡಕ್ಕೂ ಕೂಡ ಬೇರೆ ಬೇರೆ ಕಾಣಿಕೆಗಳು ಇರುತ್ತೆ. ಅದೆಲ್ಲವನ್ನು ಕೂಡ ನೀವು ವಿಚಾರ ಮಾಡಿದ್ರೆ ನಾವು ನಿಮಗೆ ತಿಳಿಸ್ತೀವಿ. ಆ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನೀವು ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ವರ್ಹತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ.